ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏಯ್, ಏನು ಇದೆಲ್ಲ? ಯಾರನ್ನ ಕೇಳಿ ಈ ಶಾಸ್ತ್ರ ಅರೇಂಜ್ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ದೊಡ್ಡವರು ಅಂತ ಯಾರು ಇಲ್ವಾ, ಅಥವಾ ಅವ್ರನ್ನ ಲೆಕ್ಕಕ್ಕೆ ಇಟ್ಟಿಲ್ವಾ? ಯಶೋದು ವಿನಯ್ಗೆ ಸರ್ಪ್ರೈಸ್ ಕೊಡೋಣ ಅಂತ. ಸರ್ಪ್ರೈಸ್ ಕೊಡೋದಕ್ಕೆ ಇದೇನು ಬರ್ಡೇ ಪಾರ್ಟಿ ಅನ್ಕೊಂಬಿಟ್ಟಿಯಾ? ಅಲ್ಲಮ್ಮ, ಎಲ್ಲ ನಿಮಗೆ ಇಷ್ಟ ಬಂದ ಹಾಗೆ ನಡ್ಕೊಳ್ಳೋದಕ್ಕೆ ಇದನ್ನ ಏನಂತ ಅನ್ಕೊಂಡಿದ್ದೀರಾ ಅಂತ. ಶಾಸ್ತ್ರ ಅಂತಂದ್ರೆ ಒಂದು ರೀತಿ ನೀತಿ ಇರುತ್ತೆ, ಒಂದು ಗಳಿಗೆ ಅನ್ನೋದಿರುತ್ತೆ. ಮನೆಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅಂದ್ರೆ ಹೀಗೆ ಆಗೋದು. ಹೋಗ ಅಣ್ಣ, ಅಣ್ಣ ಸುಮ್ಮನೆ ಇರೋ ಅಣ್ಣ. ಯಶು ಯಾಕೆ ಕೂಗ್ತಿದ್ಯಾ? ಅಣ್ಣ ಬಾ ಅಣ್ಣ. ಯಾಕೆ ಕೂಕೊಂಡೆ? ಇಲ್ಲಿ ನೋಡಣ್ಣ, ಇಲ್ಲಿ ನಡೀತಾ ಇರೋ ತಮಾಷೆ ನೋಡು. ಅಲ್ಲಣ್ಣ, ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಇವರಿಬ್ಬರೇ ಸೇರ್ಕೊಂಡು ಶಾಸ್ತ್ರಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಇದು ಸರಿನಾ ಅಣ್ಣ? ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ? ನಾವು ಹೊತ್ತುಗಳಿಗೆ ಮುಹೂರ್ತ ಎಲ್ಲ ನೋಡಿನೇ ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು. ಅಲ್ಲಮ್ಮ, ನೀವು ನೋಡ್ಬಿಟ್ರೆ ಸಾಕಾ? ಗಂಡಿನ ಕಡೆಯವರು ನಮಗೂ ಶಾಸ್ತ್ರ ಸಂಪ್ರದಾಯ ಇದೆಲ್ಲ ಇರುತ್ತಲ್ವಾ, ಅದನ್ನ ನೋಡ್ಬೇಕಲ್ವಾ? ಮನೆ ಮಗಳಾಗಿ ನನ್ನನ್ನ ಒಂದು ಮಾತು ಕೇಳಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಹೇಳಣ್ಣ, ಇವ್ರು ಮಾಡ್ತಿರೋದು ಸರಿನಾ ತಪ್ಪ? ನೀನೇ ನ್ಯಾಯ ಹೇಳು. ಸಾರಿ ಮೇಡಮ್, ನಮ್ಮದೇ ತಪ್ಪು. ನಾವು ಕೆಟ್ಟ ಉದ್ದೇಶದಿಂದನೋ ಅಥವಾ ನಿಮಗೆ ಅವಮಾನ ಆಗಬೇಕು ಅಂತನೋ ಈ ಕೆಲಸ ಮಾಡಿಲ್ಲ. ಮಾಡ್ತಾರೋ ಕೆಲಸದಿಂದ ಇಷ್ಟೊಂದು ಮನಸ್ತಾಪಗಳಾಗ್ತಿದೆ ಅಂದರೆ ಈಗ ಈ ಶಾಸ್ತ್ರನೇ ಬೇಡ ಬಿಡಿ. ಏನು ಹೇಳ್ತಿದ್ದೆ ರುಕ್ಕು? ನಿಮ್ಮ ಶಾಸ್ತ್ರ ಸಂಪ್ರದಾಯಕ್ಕೆ ನಾವು ಅಡ್ಡ ಬರ್ತಾ ಇದ್ದೀವಿ ಅಂದರೆ ಈ ಶಾಸ್ತ್ರನ ಮುಂದೆ ಹಾಕೋಣ. ಸುಮ್ಮನೆ ಮನಸ್ಸಿಗೆ ತಗೊಂಡು ಈ ವಿಷಯನ ದೊಡ್ಡದು ಮಾಡೋದು ಬೇಡ. ಮದುವೆ ಆಗಿ ಇವಾಗ ಮನೆಗೆ ಬಂದಿದ್ದಾರೆ, ಸುಮ್ಮನೆ ಗಲಾಟೆ ಎಲ್ಲ ಯಾಕೆ? ಏನಮ್ಮ, ನಾನು ಇರೋದೇ ಇಲ್ಲಿ ಗಲಾಟೆ ಮಾಡೋದಕ್ಕೆ ಅಂತನ ಅರ್ಥ? ಯಶು ಏನು ಹೇಳ್ತಾ ಇದೆಯಾ ನೀನು? ಕಾಲ ಘಳಿಗೆ ಸಂಪ್ರದಾಯದ ಪ್ರಕಾರ ಶಾಸ್ತ್ರ ಮಾಡಬೇಕು ಅಂತ ನೀನು ಹೇಳ್ತಿದ್ದೆ. ಪಾಪ ಮಕ್ಕಳು ಗೊತ್ತಿಲ್ಲ, ಉತ್ಸಾಹದಲ್ಲಿ ಮಾಡಿಬಿಟ್ರು. ಅವರೇ ಹೇಳ್ತಿದ್ದಾರಲ್ಲ ಮುಂದಕ್ಕೆ ಹಾಕೋಣ ಅಂತ, ಮತ್ತೆ ಯಾಕೆ ಅವ್ರನ್ನ ಬೈತಾ ಇದೆಯಾ ನೀನು? ಅಲ್ಲ ಅಣ್ಣ, ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ನಮ್ಮನ್ನು ಒಂದು ಮಾತು ಕೇಳಬೇಕು ಅನ್ನೋಷ್ಟು ಸೌಜನ್ಯತೆ ಕೂಡ ಇಲ್ವಾ ಇವ್ರಿಗೆ? ಯಶು, ಸುಮ್ಮನೆ ಬೆಳೆಸ್ಬೇಡ, ಬಿಟ್ಬಿಡು ಇಲ್ಲಿಗೆ. ರುಕ್ಕು ಜೊತೆ ಸೇರಿಕೊಂಡು ಒಳ್ಳೆ ಮುಹೂರ್ತ ಯಾವುದು ಅಂತ ನೀನೇ ನೋಡಿ ನೀನೇ ಮುಂದೆ ನಿಂತು ಎಲ್ಲ ಶಾಸ್ತ್ರಗಳನ್ನು ಮಾಡು. ಯಾರು ಬೇಡ ಅಂದರು? ಅರ್ಥ ಆಯ್ತಾ? ಹಾಂ, ಸರಿ.